ದುನಿಯಾ ವಿಜಯ್ ಸರ್, ಸಲಗ ವಿಜಯ್ ಸರ್ ಆದಾಗಿಂದ ನಿಜವಾಗ್ಲೂ ಹೇಳಬೇಕು, ಅಲ್ಲಿ ಕೇವಲ ಒಂದು ಹೆಸರು ಚೇಂಜ್ ಆಗಿಲ್ಲ, ತುಂಬಾ ವಿಚಾರಗಳು ಚೇಂಜ್ ಆಗಿದೆ. ಒಂಥರ ಬೇರೆ ವಿಜಯ್ ಸರ್ನೇ ನಾವು ನೋಡ್ತಾ ಇದೀವಿ. ನಾ ಹೇಳ್ತಾ ಇದ್ದೆ, ಸಲಗ ಅಂದ್ರೆ ಬರೀ ಟೈಟಲ್ ಅಲ್ಲ, ದೈತ್ಯ ಪ್ರತಿಭೆಯಾಗಿ ಹೊರ ಹೋಗ್ತಾ ಇದ್ದಾರೆ. ಒಂದೊಂದು ಪಾತ್ರ ಒಂದೊಂದು ಸಿನಿಮಾ ಆದ್ಮೇಲೂ ನಮ್ಗೆಲ್ಲ ಮೂಡುವಂತ ಒಂದು ಪ್ರಶ್ನೆ, ಇದಿಷ್ಟು ಚೆನ್ನಾಗಿ ಇದನ್ನ ಮಾಡಿದ್ದಾರೆ, ಇನ್ನೂ ಚೆನ್ನಾಗಿ ಇನ್ನೇನ್ ನೆಕ್ಸ್ಟ್ ಮಾಡ್ಬೋದು ಅವರು ಅಂತ. ಆದ್ರೆ ನಮ್ಮನ್ನೆಲ್ಲ ಯಾವತ್ತೂ ಡಿಸಪಾಯಿಂಟ್ ಮಾಡಿಲ್ಲ ಅವರು. ಪ್ರತಿ ಸಿನಿಮಾದಿಂದ ಸಿನಿಮಾ ನಮ್ಮನ್ನ ಸರ್ಪ್ರೈಸ್ ಮಾಡ್ಕೊಂಡು ಬಹಳ ಪ್ರೌಡ್ ಫೀಲ್ ಮಾಡಿಸ್ತಾ ಇದ್ದೀರಾ ಸರ್, ನಿಮ್ಮ ಅಭಿಮಾನಿಗಳಿಗೆ, ಕನ್ನಡ ಸಿನಿ ಪ್ರೇಕ್ಷಕರಿಗೆ. ಲಾರ್ಡ್ ವಿಜಯ್ ಕುಮಾರ್ ಸರ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಪತ್ರಿಕಾ ಮಾಧ್ಯಮ, ಡಿಜಿಟಲ್ ಮಾಧ್ಯಮ ಮತ್ತು ಎಲ್ಲ ಯೂಟ್ಯೂಬರ್ಸ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ವೇದಿಕೆ ಮೇಲೆ ಇರುವಂಥ ನರಸಿಂಹರು ಸರ್, ಸುರೇಶ್ ಅವರು, ರಾಮಮೂರ್ತಿ ಅವರು, ಗಣೇಶ್ ಅವರು, ಪ್ರವೀಣ್, ಹಾರಿಸ್ ಗೌಡ್ರು, ಇವೆಲ್ಲ ಬಂದಾಗ ನಮ್ಮೊಂದು ಶಕ್ತಿ ಇರುತ್ತೆ. ಪ್ರವೀಣ್ ಸಾರು, ಚಿಂಗಾರಿ ಪ್ರೊಡ್ಯೂಸರ್ ಬಂದಿದ್ದಾರೆ. ಇವರು ತುಂಬ ಸಂತೋಷ ಸರ್. ನಮ್ಮ ವೇದಿಕೆಗೆ ನೀವೊಂದು ದೊಡ್ಡ ಅಲಂಕಾರ ಆಗಿದ್ದೀರಾ, ದಯವಿಟ್ಟು ಆ ಕಡೆ ದೊಡ್ಡ ಅಲಂಕಾರ ಆಗಿದ್ದೀರಾ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್, ಅನ್ನದಾತರು ಸತ್ಯಪ್ರಕಾಶ್ ಸರ್ ಮತ್ತು ಸೂರಜ್, ನಾನು ಅವರಿಬ್ಬರನ್ನು ತುಂಬ ನೆನೆಸ್ಕೋತೀನಿ. ಯಾಕಂದರೆ ತುಂಬ ಒಳ್ಳೆ ಸಿನಿಮಾಗೆ ಯಾರ ಮಾತು ಕೇಳ್ದಿರ ಅದಕ್ಕೆ ಹಣ ಹೂಡಿದ್ರಲ್ಲ, ಅದಕ್ಕೆ ಹಂಗಾಗಿ ನಿಮ್ಮ ಧೈರ್ಯಕ್ಕೆ, ನಿಮ್ಮ ಮನಸ್ಸಿಗೆ ನಾನು ಸದಾ ಚಿರಋಣಿ. ತುಂಬ ದೊಡ್ಡ ಮಟ್ಟದ ಒಂದು ಸಿನಿಮಾನ ಮಾಡಿದ್ದೀರ, ನಾವು ಅದನ್ನು ಮರೆಯೋದಿಲ್ಲ ಯಾವಾಗಲೂ. ಯಾವಾಗಲೂ ನಾವು ನೆನೆಸ್ಕೋತೀವಿ. ನಿಜವಾಗ್ಲೂ ನೀವೆಲ್ಲ ನಮ್ಮನ್ನು ಕಷ್ಟದಲ್ಲಿ ಕೈ ಹಿಡಿದು ನಡೆಸ್ಕೊಂಡು ಹೋಗೋರು, ಕನ್ನಡ ಇಂಡಸ್ಟ್ರಿಯ ನಡೆಸ್ಕೊಂಡು ಹೋಗುವಂಥ ನಿರ್ಮಾಪಕರು ಯಾರೇ ಆಗಿರ್ಬೋದು, ಸತ್ಯಪ್ರಕಾಶ್ ಸರ್ ಆಗ್ಬೋದು, ಆರ್ ಎಸ್ ಗೌಡ್ರು ಇದ್ದಾರೆ, ಎಲ್ಲ ನಿರ್ಮಾಪಕರಿದ್ದೀರಾ. ಮತ್ತು ಏನಾನ ತೊಂದರೆ ಅಂದಾಗ ಓಡ್ ಬರುವಂಥ ವಾಣಿಜ್ಯ ಮಂಡಳಿ ಇದೆ, ಸದಸ್ಯರಿದ್ದೀರಾ. ಎಲ್ಲ ನಿಮ್ಮೆಲ್ಲರ ಈ ಒಂದು ಒಗ್ಗಟ್ಟಿಗೆ ಮತ್ತು ಈ ಶಕ್ತಿಗೆ ನಾನು ಚಿರಋಣಿಯಾಗಿರ್ತೀನಿ. ಈ ಸಾಮಾನ್ಯವಾಗಿ ಈ ಫಂಕ್ಷನ್ಗೆ ಬಂದಾಗ ಹೆಸರುಗಳು ಮರೆತು ಬಿಡ್ತೀನಿ. ಸೊ ಹಂಗಾಗಿ ಅದನ್ನು ಎಲ್ಲ ಬರ್ಕೊಂಡ್ಬಂದೆ. ಇಲ್ಲಿ ನಿಲ್ಲೋದಕ್ಕೆ ಬಾಣ ಎಷ್ಟೇ ಬಿಟ್ಟರು ಸರಿ, ಆ ನೋವನ್ನ ತಡೆಯೋ ಶಕ್ತಿ ಅಂತ ಶಕ್ತಿ ಕೊಟ್ಟಂತ ನನ್ನ ಅಭಿಮಾನಿಗಳು. ನಾನು ಮನುಷ್ಯ ಅಂದಮೇಲೆ ಎಲ್ಲ ಇದ್ದೇ ಇರುತ್ತೆ. ನನ್ನ ಕಣ್ಣೀರದಾಗ ನನ್ನ ಕಣ್ಣೀರು ಒರೆಸಿದಂಥ ಅಭಿಮಾನಿಗಳು. ಇಂಡಸ್ಟ್ರಿಯಲ್ಲಿ ದುನಿಯಾ ವಿಜಯ್ ಇದು ಎಲ್ಲ ಮುಗಿದೋಯ್ತು ಅಂದಾಗ ತೊಡೆ ತಟ್ಟದಂಥ ಅಭಿಮಾನಿಗಳು. ಮತ್ತೆ ನಿನ್ನ ಜೊತೆ ನಾವಿದ್ದೀವಿ, ನೀವು ಸಲಗ ಹಾಗೆ ಅಂತ ಹೇಳಿದ ಎಲ್ಲ ನನ್ನ ಅಭಿಮಾನಿ ಸಲಗಗಳು. ಸಾಕಾಗಲಿಲ್ಲ ಅಂದ್ರೆ ನಿಮ್ ಜೊತೆ ಭೀಮ ಆಗ್ತೀನಿ ಅಂತ ಭೀಮಗಳು ಅಭಿಮಾನಿಗಳು ಈಗ ನನ್ನ ಕೈ ಹಿಡಿದು ಮತ್ತೆ ಲ್ಯಾಂಡ್ ಲಾರ್ಡ್ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳಿಗೂ, ಅಭಿಮಾನಿ ಮನೆಯವರಿಗಮ್ಮ ಚೆನ್ನಾಗಿದ್ದೀನಮ್ಮ. ನಾನು ಶಿವರಾಜ್ ಕುಮಾರ್ ಪಿಕ್ಚರ್ 100 ಸಲ ನೋಡಿ. ನಮ್ಗೆ ನಿಮ್ಮ ಸಮತಿಯಿಂದ ಒಂದು ಸನ್ಮಾನ ಮಾಡಿ. ಈಗ ಖಂಡಿತವಾಗ್ಲೂ ಮಾಡ್ತೀನಮ್ಮ. ಮಾಡೋಣ. ಖಂಡಿತವಾಗ್ಲೂ ಧನ್ಯವಾದ. ಚೇರ್ ಕೊಡಮ್ಮ, ಹಾರ ಕೊಡಮ್ಮ. ಒಂದ್ ನಿಮಿಷ ಫೋನ್ ನಿಲ್ಸೋಣ ಮುಂದೆ. ಮೊಕ್ಕೆ ಕೊಡಿ ಸರ್.
ಧನ್ಯವಾದಗಳು ಅಮ್ಮ, ಧನ್ಯವಾದಗಳು. ಯಾರು ಗೊತ್ತು ಹೇಳಿ ನೂರಕ್ಕೆ ನೂರು ಸತ್ಯ. ನಾನು ನಂಬೋ ತಾಯಿ, ನಾವೆಲ್ಲ ನಂಬಿರೋ ತಾಯಿಯಂದಿರು, ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡಿ, ಎಲ್ಲರೂ ಯಾವುದೋ ರೂಪದಲ್ಲಿ ಬಂದು ಹರಿಸೋ ಹೋಗ್ತಾರೆ. ಅದಕ್ಕಿದೆ ಸಾಕ್ಷಿ. ಹಂಗೆ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ನೋವು, ನಲಿವು, ಕಷ್ಟ ಅಂತ ಬರೋದು ಸಹಜ. ಪ್ರತಿಯೊಬ್ಬ ಕಲಾವಿದರಿಗೂ ಬರುತ್ತೆ. ಆ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂತ ಎಲ್ಲ ಕಲಾವಿದರ ಎಲ್ಲ ಅಭಿಮಾನಿಗಳಿಗೂ ನಾನು ಸೇರ್ವಣಿಯಾಗಿರ್ತೀನಿ. ಇವತ್ತು ನೀವುಗಳು ಇಲ್ದಿರ ನಾವಿಲ್ಲ, ಯಾವತ್ತೂ ಇಲ್ಲ. ನಮಗೆ ಶಕ್ತಿ ಕೊಡೋದೇ ನೀವು. ನಮ್ಗೊಂದೇ ಬೇಕಾಗಿರೋದು ನಮ್ಮ ಕನ್ನಡ ಚಲನಚಿತ್ರರಂಗ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತ್ಕೋಬೇಕು. ಇದೇ ನಾನು ಮೊನ್ನೆ ಒಂದು ತುಂಬಿದ ಸಭೆಯಲ್ಲಿ ಮಾತಾಡಿದ್ದೀನಿ. ಕನ್ನಡಿಗರಲ್ಲಿ ಅಷ್ಟು ಕೀಳಾಗಿ ನೋಡ್ಬೇಡಿ. ಕಷ್ಟ ಎಲ್ರಿಗೂ ಬರುತ್ತೆ, ಬಟ್ ಕಷ್ಟ ಶಾಶ್ವತವಾಗಿರಲ್ಲ. ತಿರುಗು ಬಿದ್ದರೆ ಸರಿ ಇರಲ್ಲ ಕನ್ನಡಿಗರು. ಮತ್ತೆ ನಾನು ನನ್ನ ಉಸಿರಿರೋವರೆಗೂ ನನ್ನ ಉಸಿರಿರೋವರೆಗೂ ಮತ್ತೆ ನನ್ನ ಮನೆತನ ಇರೋವರೆಗೂ ನನ್ನ ಬೆನ್ನಲ್ಲಿ ಎಷ್ಟೇ ಏಟ್ ಬಿದ್ದಿದ್ರು, ಎಷ್ಟೇ ನೋವಿದ್ರು ಅದನ್ನು ತೋರಿಸ್ತೀರಾ ನನ್ನ 2 ಮಕ್ಕಳನ್ನ ನಿಮ್ಮ ಈ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿಸ್ತಾ ಇದ್ದೀನಿ. ನಿಮ್ಮ ಮಣ್ಣಲ್ಲಿ ಇಟ್ಕೊಂಡು ನನ್ನ ಮಕ್ಕಳನ್ನ ಸಾಕಿ ಅವ್ರನ್ನು ನನಗಿಂತ ಹೆಚ್ಚಿಗೆ ಆಶೀರ್ವದಿಸಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳನ್ನ ಕೂಡ ಕೇಳ್ಕೊತೀನಿ. ಎಲ್ಲ ಅಭಿಮಾನಿಗಳನ್ನ ಕೂಡ ಕೇಳ್ಕೊತೀನಿ. ಎಲ್ಲ ಕಲಾವಿದರನ್ನು ಜ್ಞಾಪಿಸ್ಕೋತಾ ಇವತ್ತು ಕನ್ನಡ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ರಸಿಕರ ರಾಜ, ಕನ್ನಡ ಕಂಠೀರವ, ಕಾಳಿದಾಸ ಅವ್ರನ್ನ ನೆನೆಸ್ಕೊಳ್ತಿರೋ. ಯಾಕಂದ್ರೆ ಕನ್ನಡ ಸಿನಿಮಾ ಅಂತ ನಮ್ಮ ಇಂಡಸ್ಟ್ರಿಗೆ ಬಂದಾಗ ಮೊದಲನೇ ದೇವರು ಪೂಜೆ ಮಾಡೋದು ಅಂದ್ರೆ ಅವ್ರನ್ನೇ ನಾವೆಲ್ಲರೂ. ಹಾಗಾಗಿ ಅವ್ರನ್ನ ನೆನೆಯುತ್ತಾ, ಪುನೀತ್ ರಾಜ್ಕುಮಾರ್ ಸರ್ ನೆನೆಯುತ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಪ್ಪ, ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಎಲ್ರಿಗೂ ಒಳ್ಳೇದಾಗ್ಲಿ. ಯಾರು ತೊಂದರೆ ಇರೋದು ಬೇಡ. ಎಲ್ಲ ನಗ್ನಗ್ತಾ ಇರಲಿ ಇಷ್ಟೇ. ಎಲ್ಲ ಯಾವಾಗಲೂ ಕೇಳೋದಿಷ್ಟೇ. ಎಲ್ರಿಗೂ ಒಳ್ಳೇದು ಬಯಸೋಣ, ಎಲ್ರಿಗೂ ಒಳ್ಳೇದು ಅರ್ಸೋಣ, ಯಾವಾಗಲೂ ಒಳ್ಳೇದಾಗ್ಲಿ ಅಂತ ಕೇಳೋಣ. ಯಾಕಂದ್ರೆ ಕಲಾವಿದರು ನಾವು ಈ ಸ್ಥಿತಿಗೆ ಬರೋದಕ್ಕೆ ನಾನಾಗ್ಬೋದು, ರಚಿತಾರಾಮ್ ಇದ್ದಾರೆ, ನಮ್ಮ ಮಿತ್ರ ಇದ್ದಾರೆ, ಇನ್ನಷ್ಟು ಕಲಾವಿದರು, ನಮ್ಮ ಹೊಸ ಹುಡುಗ ಶಶಿ ಇದ್ದಾರೆ, ಇನ್ನೊಂದಷ್ಟು ಕಲಾವಿದರು ಇದ್ದಾರೆ. ನೀವೆಲ್ಲ ಕಂಡಂಗೆ ನಾವು ತುಂಬ ನಿಮ್ಮ ಕಣ್ಣಕ್ಕೆ ತುಂಬ ಸಂತೋಷವಾಗಿ ಕಾಣ್ತಿರ್ತೀವಿ. ಅಷ್ಟೇ ನೋವಲ್ಲಿ ಬಂದಿರ್ತೀವಿ ಯಾವಾಗ್ಲೂ. ಅದನ್ನೆಲ್ಲ ನುಗ್ಗಿ ನಿಮ್ಮನ್ನು ನೋಡಿ ಖುಷಿ ಪಡೋಣ ಅಂದಾಗ ಸ್ಟೇಜ್ ಮೇಲೆ ಮಾತುಗಳು ಬರಲ್ಲ ನಮಗೆ. ಏನು ರಚಿತ? ಸೊ ಹಂಗಾಗಿ ನಾವು ಹೇಳೋದಂದ್ರೆ ಯಾವ ಕಲಾವಿದ್ರಿಗೂ ಏನೂ ಆಗದ್ ಬೇಡ. ಎಲ್ಲರ ಮನೆ ಸಂತೋಷವಾಗಿರ್ಲಿ, ಎಲ್ಲರೂ ಖುಷಿಯಾಗಿರ್ಲಿ. ನಾನು ನನ್ನ ಜಡೇಶ್ ಆಕ್ಚುಲಿ ನನಗೆ ನಿರ್ದೇಶಕ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಒಬ್ಬ ತಮ್ಮ ಅನ್ಬೋದು. ಒಬ್ಬ ಮೊಂಡಾಟ ಮಾಡುವಂಥ ಒಬ್ಬ ತಮ್ಮ, ಅಂದರೆ ಕೆಲಸಕ್ಕೆ ಮಂಡು ಬೀಳುವಂಥ ಒಬ್ಬ ತಮ್ಮನ ಸ್ಥಾನ ನಾನು ಜಡೇಶ್ಗೆ ಕೊಡ್ತೀನಿ. ಯಾಕೆಂದರೆ ಇದು ಮಾತಾಡೋದು ಇನ್ನೂ ತುಂಬ ಇದೆ. ಇದು ಖಂಡಿತವಾಗ್ಲೂ ಈ ಹಬ್ಬದ ದಿವಸ ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ಕಲಾವಿದನಾಗಿ ಒಬ್ಬ ನಿರ್ದೇಶಕನ ಮತ್ತೆ ತುಂಬ ವಿಚಾರ ಇರುವಂಥ, ಕೊನೆಯವರೆಗೂ ನಿಲ್ಲುವಂಥ, ಜ್ಞಾಪಕದಲ್ಲಿರುವಂಥ ಒಂದು ದೊಡ್ಡ ಸಿನಿಮಾ, ಒಂದು ಮೈಲಿಗಲ್ಲಾಗತ್ತೆ ಇದು ಲ್ಯಾಂಡ್ ಲಾರ್ಡ್. ಯಾಕೆಂದರೆ ಪ್ರತಿಯೊಬ್ಬನಿಗೂ ಬದುಕಕ್ಕೆ ಅರ್ಹತೆ ಇದೆ, ಸಮಾನತೆ ಬೇಕು ಅನ್ನೋದೇ ಆದರೆ ಅವ್ರು ಲ್ಯಾಂಡ್ ಲಾರ್ಡ್ ನೋಡಲೇಬೇಕು. ಯಾವುದೇ ಕಾರಣಕ್ಕೂ ಅದನ್ನ ಮರೆಯುವಾಗಿಲ್ಲ. ಹಂಗಾಗಿ ಈ ಜಾಗನ ತುಂಬಿಕೊಳ್ಳೋಕೆ ಇಷ್ಟು ಜನ ನಾವು ಸೇರೋದಕ್ಕೆ ಇಲ್ಲಿ ಒಂದು ನಿರ್ಮಾಪಕರು, ಇನ್ನೊಂದು ನಿರ್ದೇಶಕರು ಹೋಗಿ ಹಗಲು ರಾತ್ರಿ ನಿರ್ದೇಶಕರಿಗೆ ಒಬ್ಬ ಜಡೇಶ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು.
ನಿರ್ದೇಶಕರಿಗೆ ಆಮೇಲೆ ನಿರ್ಮಾಪಕರಿಗೆ ಆಮೇಲೆ ಗೊತ್ತಾಯಿತು. ಬಟ್ ಆ ಕತೆ ಮಾಡಿದಾಗ, ಓಡಾಡಿದಾಗ, ತಂಡ ಕಟ್ಟಿದಾಗ, ಆ ನೊಂದಾಗ, ಅತ್ತಾಗ ನಾವು ನೋಡಿರ್ತೀವಿ ಎಲ್ಲಾನು. ಅದಕ್ಕೆ ಆಶೀರ್ವಾದ ಮಾಡಿದವರು ಸತ್ಯಪ್ರಕಾಶ್ ಮತ್ತೆ ನಮ್ಮ ಸೂರಜ್ ಅವರು. ನಾನು ಹಂಗಾಗಿ ನಿಮ್ಮನೆ ತಣ್ಣಗಿರ್ಲಪ್ಪ, ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀರಾ, ಇದಕ್ಕಿಂತ ಇನ್ನೇನು ಹೇಳಕ್ಕಾಗತ್ತೆ ನಾವು. ರಚಿತಾರಾಮ್ ಅವ್ರಿಗೆ ನಾನೇನು ಹೇಳಿದೆ, ನಾನು ರಚಿತಾರಾಮ್ ಯಾವಾಗ ಆ್ಯಕ್ಟ್ ಮಾಡೋವಾಗ್ಲೂ ರಚಿತಾರಾಮ್ ಅವರು ನಾವು ಒಂದೇ ಏರಿಯಾ ಅವರು. ನಾನು ರಚಿತಾರಾಮ್ ಅವರು ಒಂದೇ ಏರಿಯಾದವರು. ಸೊ ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಅಮ್ಮ ಕಂದ ನನ್ನ ಜೊತೆ ಆ್ಯಕ್ಟ್ ಮಾಡೋದು ನನಗೇನು ಅನ್ಸೋದಿಲ್ಲ ಕಣಪ್ಪ. ರಚಿತಾರಾಮು ಅದೇ ಹೇಳ್ತಾರೆ, ನನಗೂ ಏನು ಫೀಲ್ ಆಗಲ್ಲಪ್ಪ, ಆ್ಯಕ್ಟ್ ಮಾಡೋಣ ಅಂತ. ಸೊ ಹಂಗಾಗಿ ಈ ಚಿಕ್ಕ ಮಕ್ಕಳು ಈ ಆಟ ಆಡ್ತಾರೆ ಗೊತ್ತಾ, ಆ ಥರದ ಒಂದು ಫೀಲಿಂಗ್ಸ್ ಎಲ್ಲ ಇರ್ತೀವಿ. ಆಯ್ತಾರೆ ಅವರಾಗಲಿ ನನ್ನ ವೈಫ್ ಕ್ಯಾರೆಕ್ಟರ್ ಅಂತ ಇಲ್ಲ, ಅದು ನಾನಾಗಲಿ ಆಕೆ ಪತಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತಲೂ ಇಲ್ಲ. ತುಂಬ ಒಂದು ಸಲಿಗೆ ಅಂದರೆ ಒಂದು ತುಂಬ ಚಿಕ್ಕ ವಯಸ್ಸಿಂದ ಬೆಳೆದಂಥ ಒಂದು ಸಲಿಗೆ ಇದರಲ್ಲಿ ಮಾಡೋಂಥ ಪಾತ್ರಗಳು ಮಾಡ್ತೀವಿ. ಯಾಕಂದರೆ ಒಂದೇ ಏರಿಯಲ್ಲಿ ಒಬ್ರಿಗೊಬ್ರು ಓಡಾಡ್ತಿದ್ದು ನೋಡ್ತಿದ್ದು ಎಲ್ಲ ನನಗೆ ನೋಡಿ ಖುಷಿ. ಆಮೇಲೆ ನೀವತ್ತು ಪರಭಾಷೆಯಲ್ಲಿ ಹೋಗಿ ಮಾಡಿರೋದು ಸಂತೋಷ ಇದೆ. ದೇವರು ಒಳ್ಳೇದು ಮಾಡಲಿಕ್ಕೆ. ಉಮಾಶ್ರೀ ಅಮ್ಮನ ಬಗ್ಗೆ ನಾವು ಹೇಳದೇ ಇದ್ರೆ ಅದು ನಮಗೆ ಶಾಪನೂ ಆಗತ್ತೆ ಇವತ್ತು. ಯಾಕೆಂದ್ರೆ ಕನ್ನಡದ ಹಬ್ಬದ ದಿನ ಕನ್ನಡದಲ್ಲಿ ಹುಟ್ಟಿರುವಂಥ ಪ್ರಚಂಡ ಕಲಾವಿದರಲ್ಲಿ ಒಬ್ಬರಾದ ಉಮಾಶ್ರೀ ಅಮ್ಮ ನನ್ನ ಎತ್ತ ತಾಯಿಗೆ, ಅಂದ್ರೆ ನಮ್ಮಮ್ಮನಿಗೆ ಮಾತು ಕಡಿಮೆ, ಅವರು ಬರ್ತಿರ್ಲಿಲ್ಲ. ಅಕಸ್ಮಾತ್ ಮಾತು ಬಂದಿದ್ರೆ ಅದು ಉಮಾಶ್ರೀ ಅಮ್ಮನ ಥರನೇ ಇರೋರು ಗ್ಯಾರಂಟಿ ನಮ್ಮ. ಸೊ ಹಂಗಾಗಿ ನನ್ನ ಅಮ್ಮನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಯಾವಾಗಲೂ ಆ್ಯಕ್ಟ್ ಮಾಡ್ತೀನಿ. ಯಾಕೆಂದ್ರೆ ನಾವು ಇಷ್ಟು ಜನ ಕಲಾವಿದ್ರು ಏನು ಹೊಡೆದಾಡಿದೀವಲ್ಲ, ಎಲ್ಲರೂ ನೀವ್ಸ್ ಬಿಸಾಕ್ಬಿಡ್ತಾರೆ ಒಂದು ಓಪನಿಂಗ್ ಸೀನಲ್ಲಿ. ಅದು ಜಡೇಶ್ಗೆ ನಾನು ಥ್ಯಾಂಕ್ಸ್ ಹೇಳೋದು, ಅದೇನು ನಾನು ಏನು ಸೀನ್ ಹೇಳಲ್ಲ. ನಾವು ಇಷ್ಟು ಜನ ಏನು ಕಿತ್ತಾಡಿದೀವಿ, ಇಷ್ಟು ಕಲಾವಿದರು, ಇಷ್ಟು ತಂತ್ರಜ್ಞರು ನಾವೆಲ್ಲ ಮಾಡಿದೀವಲ್ಲ, ಒಂದೇ ಒಂದು ಸೀನಲ್ಲಿ ನುಂಗಿ ನೀರು ಕುಡಿದು ಹಂಗೆ ಸೀನ ಹೋಗ್ತಾ ಇರ್ತಾರೆ. ಅದೊಂದು ಸೀನು ನೋಡೋರ ಮನಸ್ಸು ಮೈಯೆಲ್ಲ ಚುಮ್ಮಂದ್ರೆ ನನ್ನ ಹೆಸರು ಬದಲಾಯಿಸ್ಕೊತೀನಿ ಗೊತ್ತಾ. ಹಂಗೆ ಮಾಡಿದಾಗ ಆ ಒಂದು ಸೀನ್ ನನಗೆ ಅವರು ತಾಯಿ ಮಾಡ್ತಾರೆ ಅಂದರೆ ನನಗಷ್ಟು ಇಷ್ಟ. ನಾನು ನನ್ನ ತಾಯಿ ಜೊತೆನೇ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋಷ್ಟು ಇಷ್ಟ. ಯಾಕಂದರೆ ನಟನೆಯಲ್ಲಿ ಅವರೆಲ್ಲ ರಕ್ತ ಬೀಜ ಸುರಿರ್ತಾರೆ. ರಕ್ತ ಬೀಜ ಸುರರು ಒಂದು ತೊಟ್ಟು ನಾನು ಹರಿಸಿದ್ರೆ ನೀನು ಹರಿಸು, ನಾನು 100 ತೊಟ್ಟು ಹರಿಸ್ತೀನಿ ಅಂತಾರೆ. ಅಷ್ಟು ಕಷ್ಟ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋದು. ಅಂಥ ಶ್ರೇಷ್ಠವಾದ ನಟರಲ್ಲಿ ಅವರೊಬ್ರು ಕೂಡ. ಮತ್ತೆ ನನಗೆ ಇನ್ನೊಂದು ತಾಯಿ ಕೂಡ ಅವರು. ಯಾವಾಗಲೂ ನಾನು ಮಾಸ್ತಿ ಅದೇ ಹೇಳ್ತಾ ಇರ್ತೀವಿ, ಥರ ಮಾಡಬೇಕು, ಏನು ಮಾಡ್ತಾರೆ ಅಮ್ಮ ಬಾಬಾ ಅಂತ. ಒಬ್ಬೊಬ್ರದೇ ಹೇಳ್ತೀನಿ. ರಾಕೇಶ್ ಅಡಿಗ ಅವರಲ್ಲಪ್ಪ, ರಾಕೇಶ್ ಅಡಿಗ ಬಂದಿಲ್ವಾ? ಓಕೆ. ರಿತನ್ಯ ವಿಜಯ್ ಬಂದಿದ್ದಾರಲ್ಲ, ಒಳ್ಳೇದಾಗಲಮ್ಮ ನಿಮಗೆ. ಇವತ್ತು ನೀವು ತುಂಬ ದೊಡ್ಡ ಮಟ್ಟದಲ್ಲಿ ಇದೆಯಾ, ದೊಡ್ಡವರಾಗಿದ್ದೀರಾ, ನಾವು ಚಿಕ್ಕವರು. ಬನ್ನಿ ರಿತನ್ಯ. ನಾವು ಚಿಕ್ಕವರು, ನಾವೇನು ಮಾತಾಡೋ ಹಾಗಿಲ್ಲ. ಸೊ ಹಂಗಾಗಿ ದೇವ್ರು ಯಾವಾಗಲೂ ನಿಮ್ಗೆ ಒಳ್ಳೇದು ಮಾಡಲಿ. ತುಂಬಾ ಕಷ್ಟಪಟ್ಟು ಸಾಕಿದ್ದೀನಿ ನನ್ನ ಮಕ್ಕಳು ನನಗೇನು ಮಾಡಿಲ್ಲ. ನನ್ನ ಮಕ್ಕಳು ನಾನು ಯಾವತ್ತೂ ಬಿಟ್ಕೊಡಲ್ಲ. ಥ್ಯಾಂಕ್ ಯು. ಈಗ ಈ ಬಾಲಿವುಡ್ ಹುಡುಗರ ಹೀರೋಗಳಿಗಿನ್ನ ಸಖತ್ತಾಗಿದ್ದಾನೆ ಆ್ಯಕ್ಚುಲಿ ನೋಡೋದು. ಮುದ್ದ ಒಳ್ಳೆ ಕಾಶ್ಮೀರ್ ಆ್ಯಪಲ್ ಇದ್ದಾನೆ ನೋಡಿ. ಇಲ್ಲಿ ನೀನು ಯಾರು ಜೆಂಟ್ಸೇ ಲವ್ ಮಾಡ್ಬಿಡಂಗ ಅವ್ರು ನೋಡಿದ್ರೆ ಹುಡುಗಿರಿಗೆ ಹೆಚ್ಚಾಗೆ ತುಂಬ ಚೆನ್ನಾಗಿದೆ ನೀನು. ತುಂಬ ಅದ್ಭುತವಾದ ಕಲಾವಿದ, ಅಮೇಝಿಂಗ್ ನಟ. ಮುಂದೆ ಎಲ್ಲ ದಯಮಾಡಿ ಪ್ರೊಡ್ಯೂಸರ್ಸು ನೀವೆಲ್ಲ ಆ ಹುಡುಗನಿಗೆ ಆಶೀರ್ವಾದ ಮಾಡಿ ಸಿನಿಮಾ ಮಾಡಿ. ಇವೆಲ್ಲ ಸರ್, ಈಗ ಪ್ರೊಡ್ಯೂಸರ್ ಅಂದಾಗ ಸಿನಿಮಾ ಮಾಡೋ ಪ್ಯಾಷನ್ ಒಂದು, ಮತ್ತು ಬಿಸ್ನೆಸ್ ಮಾಡೋದೊಂದು ಯಾವಾಗಲೂ ಇದ್ದೇ ಇರುತ್ತೆ ಖಂಡಿತ. ಆದರೆ ನಮಗೊಂದು ಗೊತ್ತಿರುತ್ತೆ, ಇದು ಗ್ಯಾರಂಟಿ, ಮನೆ ಹೇಳಿದ್ನಲ್ಲ, ಇದು ಗುನ್ನೀಸ್ ಕುದುರೆ ಓಡುತ್ತೆ ಅನ್ನೋ ಥರ ಇನ್ನೊಂದು ಓಡುವಂಥ ಕುದುರೆ ಇರಲಿ, ಮತ್ತೊಂದು ಒಳ್ಳೆ ರೇಸಲ್ಲಿ ಹೋಗುವಂಥ ಒಂದು ಒಳ್ಳೆ ಕುದುರೆ ಇದೆ. ಹಾಗಾಗಿ ಪ್ರೊಡ್ಯೂಸರ್ಸು ಒಳ್ಳೆ ಕಲಾವಿದ. ಕಲಾವಿದರ ಕಲೆಗಳ ಮಾಸಕ್ಕಿಂತ ಮುಂಚೆ ದಯಮಾಡಿ ಕನ್ನಡದ ಸಿನಿಮಾಗಳನ್ನ ಮಾಡಿ
ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆಪ್ಪ ನಾನು. ಆಮೇಲೆ ಅಭಿಷೇಕ್ ದಾಸ್, ಅಭಿಷೇಕ್. ಓಕೆ 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 ಮಿತ್ರ ಅವ್ರು ಇದ್ದಾರೆ. ಮಿತ್ರ ಅವ್ರ ಬಗ್ಗೆ ಥ್ಯಾಂಕ್ ಯು ಮಿತ್ರ ಅವ್ರೆ, ನೀವು ಹೇಳಿದ್ದು ನನಗೆ ಎಮೋಷನಲಿ ಟಚ್ ಆಯ್ತು ಅವಾಗಲೇ. ದುನಿಯಾಲಿ ಸಾಲ ಮಾಡೋದು ತುಪ್ಪ ತಿನ್ನು, ಆ ಯಶವಂತಪುರ ಯಾರ್ಡಲ್ಲಿ ನಾವು ಮಾಡಿದ್ವಿ ನೈಟ್, ಅವತ್ತು ಮಳೆ, ಚಿಕ್ಕ ಗಾಡಿಯಲ್ಲಿ ಕೂತು ನಾನು ನೀವು ರಘು ಅಣ್ಣ ಎಲ್ಲ ಅರ್ಧ ಇದು ಮಾಡಿ ತಂಡಿಗೆ ಬೆಚ್ಚಿಗೆ ಅವತ್ತು ನಾವು ಮಾಡಿದ್ವಿ. ಹೌದು ದೇವರಾಣೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಅರ್ಥ ಆಯ್ತು. ಸೊ ಹಂಗಾಗಿ ಆ ಸಾಂಗ್ ನನ್ನ ಜ್ಞಾಪಕ ಇದೆ. ತುಂಬ ನನಗೆ ಕನೆಕ್ಟ್ ಆಯಿತು. ಆ ಸಿನಿಮಾನು ಹಿಟ್ ಆಗಿದೆ, ಈ ಸಿನಿಮಾನು ಸೂಪರ್ ಹಿಟ್ ಆಗುತ್ತೆ. ಅದು ಯಾರು ಬಾಯಿ ಅರಿಸ್ತಾರಲ್ಲ ಅದು ಸತ್ಯ ಆಗಲಿ ನಾನು ಕೇಳ್ಕೊತೀನಿ ಯಾವಾಗಲೂ. ಥ್ಯಾಂಕ್ ಯು ಮಿತ್ರ ಅವರೇ, ಥ್ಯಾಂಕ್ ಯು. ಇನ್ಯಾರು ಎಲ್ಲ ಡೈರೆಕ್ಷನ್ ಟೀಮ್ ಹೆಚ್ಚು ಕಡಿಮೆ ಕಾಲ್ ಮಾಡಿಸ್ಕೊಳ್ಳೋದು. ಹೆಚ್ಚು ಕಡಿಮೆ ನಮ್ಮ ನಿರ್ದೇಶಕರೊಬ್ಬರೇ ನನ್ನ ಹತ್ರ ಒಬ್ಬ ಮಾತಾಡೋರು, ಮಿಕ್ಕಿದೆಲ್ಲವೂ ಅವರೆಲ್ಲ ಒಂದು ಸಣ್ಣ ಒಂದು ಹೆಜ್ಜೆ ಹಿಂದೆ ಇರೋರು. ಯಾಕಂದರೆ ನಾನು ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ಸೆಟ್ಟಲ್ಲಿ ಅಂತ. ಅದರಲ್ಲಿ ಯಾರಿಗಾನ ಬಾಯಿ ತಪ್ಪಿ ಅನ್ನಿದ್ದು ದಯಮಾಡಿ ಕ್ಷಮಿಸಿ. ನಾನು ಹಂಗಾಗಿ ತುಂಬ ಒಳ್ಳೆ ತಂಡ ಇದೆ, ಒಳ್ಳೆ ಸೈನಿಕರಿದ್ದಾರೆ, ಏನು ತೊಂದರೆ ಇಲ್ಲ. ಎಷ್ಟೇ ಯುದ್ಧ ಬಂದರೂ ಗೆಲ್ಬೋದು 100%. ನಮ್ಮ ಡಿ ಒ ಪಿಯಲ್ಲಿ ನಾನು ಮಾತಾಡೋಕ್ಕೆ ಬರೋಲ್ಲ ಅಂತಾರೆ, ಊರು ತುಂಬ ಊರೆಲ್ಲ ತೋರಿಸ್ಬಿಡ್ತಾನೆ ಎಲ್ಲ. ಬಾಬಾ ತುಂಬ ಅದ್ಭುತವಾದ ಡಿ ಒ ಪಿ. ಬಾಮ ನಂಗೆ ಮಾತಾಡೋಕ್ಕೆ ಬರೋಲ್ಲ ಅಂತ ಎಷ್ಟು ಚೆನ್ನಾಗಿ ತೋರಿಸ್ತೀಯ. ನಾನು ಫಸ್ಟ್ ಟೈಮು ಇವರು ದೊಡ್ಡ ಡಿ ಒ ಪಿ ಜೊತೆ ನಾನು ಕೆಲಸ ಮಾಡಿರೋದು. ಸೊ ಹಂಗಾಗಿ ಥ್ಯಾಂಕ್ ಯು ವೆರಿ ಮಚ್ ಮಾ, ಥ್ಯಾಂಕ್ ಯು. ಇನ್ಯಾರಿದ್ದಾರೆ ಜಡೇಶ್? ಇನ್ಯಾರಿದ್ದಾರಪ್ಪ? ಓ ಅಜನೀಶ್ ಲೋಕನಾಥ್ ಅವರು. ನನ್ನ ರಚಿತಾರಾಮ್ ಅವರ ಕಾಂಬಿನೇಷನ್ ಜಾನಿ ಎಸ್ ಪಪ್ಪ ಆದಮೇಲೆ ಮತ್ತೆ ನಾನು ಅಜನೀಶ್ ಒಟ್ಟಿಗೆ ಸೇರಿರೋದು. ಹೌದೌದು. ಹಾಗಾಗಿ ಅಜನೀಶ್ ನಾನು ಯಾವಾಗಲೂ ಹೇಳ್ತಿದ್ದೆ, ಅಜನೀಶ್ ಸಕಾರ ಆಗಬೇಕು ಸರಿ ತಿರ್ಗಾ ಈ ಕಾರ್ಯಕ್ರಮ ಅಂತ, ಸರ್ ಈ ಪ್ರೋಗ್ರಾಮ್ ಅಂತ. ಎಸ್ನೇ ತುಂಬ ಕೆಲಸ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅವರು. ಅದನ್ನು ಬಿಟ್ಟು ಬಂದಂಥ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಏನು ಹೇಳಿ, ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರ. ಇವತ್ತೆಲ್ಲ ಬಂದು ನಮ್ಮನ್ನು ಹರಿಸಿರೋದಕ್ಕೆ ಯಾವಾಗಲೂ ನಾವು ಕಲಾವಿದರು ಪಡ್ಕೊಳ್ಳೋಂಥ ಆಶೀರ್ವಾದ ಅದೇನೆ. ನಾವು ಯಾವತ್ತೂ ಮರೆಯಲ್ಲ ನಿಮ್ಮನ್ನು, ಸದಾ ನಿಮ್ಮ ಚಿರಋಣಿಯಾಗಿರ್ತೀವಿ. ಮತ್ತೊಮ್ಮೆ ಜಡೇಶ್ಗೆ ನಿಮ್ಗೆ ಹ್ಯಾಟ್ಸ್ ಆಫ್ ಅಂತ, ಪ್ರೊಡ್ಯೂಸರ್ಸ್ಗೆ ಇನ್ನೊಂದ್ಸತಿ ನಿಮಗೆ ಜೈ ಅಂತ, ಮತ್ತಿನ್ನೊಂದು ಸರಿ ಕರೆದು ಊಟ ಹಾಕಿ ಸ್ವಾಮಿ ಅಂತ ಕೇಳ್ಬೋದಾ. ಈ ಅವಕಾಶನ ನನಗೆ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಖುಷಿಯಾಗಿರ್ಲಿ, ಎಲ್ಲರ ಮನೇಲೂ ತಣ್ಣಗಿರ್ಲಿ, ಅಷ್ಟೇನೆ. ಸಂತೋಷವಾಗಿರ್ಲಿ ಎಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಆಲ್ಮೋಸ್ಟ್ ಮುಗಿ